ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ತಿರುಮಕೂಡ್ಲು ಟಿ ನರಸೀಪುರ. ಅಲ್ಲಿ ಅಗಸ್ತೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಅಮ್ಮನವರ ವಿಗ್ರಹಕ್ಕೆ ಕವಚವನ್ನು ಮಾಡಬೇಕಾಯಿತು. ಆ ಕೆಲಸದ ನಿಮಿತ್ತವಾಗಿ ನರಸೀಪುರದ ಅಗಸ್ತೇಶ್ವರ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಸ್ನೇಹಿತರಿಬ್ಬರು ಬಂದಿದ್ದೀವಿ. ಅಲ್ಲಿ ಆಚೆ ಸುತ್ತಾಡ್ಲಿಕ್ಕೆ ಬಂದು ಹಿಂದ್ಗಡೆ ನದಿ ಇತ್ತು. ಇವರ ಹೆಸರು ಶಿವು ಅಂತ. ಇವಾಗ ಪರಿಚಯ ನಾನು ನಿಧಾನಕ್ಕೆ ಮಾಡಿಕೊಡ್ತೇನೆ ನೋಡಿ. ಇದೇ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಈ ನದಿಯೇ 3 ನದಿಗಳ ಸಮ್ಮಿಲನ ಆಗುವಂತಹ ಜಾಗ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಕಾಣ್ತು. ಈ ದೇವಸ್ಥಾನ ಯಾವುದೋ ಒಂದು ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸಿ. ನಂದೀಶ್ವರರಿಲ್ಲೇ ಇದ್ದಾರೆ, ಅವ್ರಿಗೊಂದು ನಮಸ್ಕಾರ ಮಾಡ್ತಾ ಹಾಗೆ ದೇವಸ್ಥಾನದ ಒಳಗಡೆ ಹೋಗೋದ ಅಂತ ನೋಡೋ ಅಷ್ಟರಲ್ಲಿ ಮಾರ್ಕಂಡೇಶ್ವರ ಅವ್ರಿಗೊಂದು ನಮಸ್ಕಾರ ಹಾಕಿ ಹಾಗೆ ಕಾಲಭೈರವೇಶ್ವರ ಇದ್ದರು ಮತ್ತು ವಿಘ್ನೇಶ್ವರ ಎಲ್ರಿಗೂ ಒಂದು ನಮಸ್ಕಾರ ಹಾಕಿ ಹಾಗೆಯೇ ಒಳಗಡೆ ಹೋದೋ. ತುಂಬ ಅತ್ಯದ್ಭುತವಾದಂಥ ದೇವಸ್ಥಾನ ಇದು. ಸ್ಥಳ ಪುರಾಣವನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈಗ ಕುಂಭಮೇಳ ಆಯ್ತಲ್ಲ, ಆಗ ಎಲ್ಲ ರೆನೋವೇಷನ್ ಮಾಡಿದ್ದಾರೆ. ಮತ್ತು ಹಳೆಯ ದೇವಸ್ಥಾನಗಳಲ್ಲಿ ಒಳಗಡೆ ಹೋದಾಗ ಆಗುವಂತಹ ಅನುಭವಗಳೇ ಬೇರೆ. ನವಗ್ರಹಗಳು, ಸಾಕಷ್ಟು ವಿಗ್ರಹಗಳಿದೆ ಮತ್ತು ಸಾಕಷ್ಟು ಲಿಂಗಗಳಿದೆ ಇಲ್ಲಿ. ಓಂ ನಮಃ ಶಿವಾಯ. ನಾವು ಬರೋ ಸಮಯಕ್ಕೆ ದೇವಸ್ಥಾನ ಬಾಗಿಲು ತೆಗೆಯೋದು ಒಂದೇ ಸರಿಯಿತು ನೋಡಿ. ಇದೇ ಅಗಸ್ತೇಶ್ವರ ಸ್ವಾಮಿ ಸನ್ನಿಧಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಸ್ವಾಮಿಯ ಲಿಂಗದಿಂದ ಜಲ ಉತ್ಪತ್ತಿ ಆಗ್ತದೆ. ಅದು ಅತ್ಯದ್ಭುತವಾದಂತಹ ಒಂದು ದೃಶ್ಯ. ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಅದರ ಫೋಟೋವನ್ನು ಹಾಕ್ತೇನೆ ನೋಡಿ. ಆ ತೀರ್ಥದಿಂದಲೇ ಎಲ್ಲರಿಗೂ ಬಂದವರಿಗೆಲ್ಲರಿಗೂ ತೀರ್ಥವನ್ನು ಕೊಡ್ತಾರೆ. ಅದೊಂದು ಭಾಳ ಆಶ್ಚರ್ಯ, ನಾ ಎಲ್ಲೂ ನೋಡಿಲ್ಲ. ಪ್ರಾಂಗಣದಲ್ಲಿ ವಿನಾಯಕ ಸ್ವಾಮಿ ದರ್ಶನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವಾಯಿತು. ತದನಂತರ ತಾಯಿಯ ದರ್ಶನ. ತಾಯಿ ಪಾರ್ವತಿ, ಜಗನ್ಮಾತೆ, ಪರಮೇಶ್ವರಿ. 1 ವರ್ಷದ ಹಿಂದೆ ಸ್ವಾಮಿಯವರಿಗೆ ಕವಚವನ್ನು ಮಾಡಿಕೊಟ್ಟಿದ್ದೆ ನೋಡಿ. ಇದೇ ಕವಚ ಮತ್ತು ತಾಯಿ ತಿರುಗಿ ಕರೆಸಿದ್ದಾಳೆ. ಮತ್ತು ಇದೇ ನೋಡಿ ಲಿಂಗ. ಆ ಲಿಂಗದಲ್ಲಿ ಜಲ ಕಾಣ್ತಿದೆಯಲ್ಲ, ಆ ಜಲವನ್ನೇ ಎಲ್ಲರಿಗೂ ತೀರ್ಥವನ್ನು ಕೊಡ್ತಾರೆ ಅಂತ ಹೇಳಿದರು. ಭಾಳ ವಿಶಿಷ್ಟವಾದಂತಹ ಲಿಂಗ ಇದು, ನಾನೆಲ್ಲೂ ನೋಡಿಲ್ಲ. ಮತ್ತು ವೀಕ್ಷಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ನನ್ನ ಬಳಿ ಯಾವುದೇ ರೀತಿಯಾದಂತಹ ಕ್ಯಾಮರಾ ಮೈಕ್ಗಳಿಲ್ಲ, ಎಲ್ಲ ಮೊಬೈಲಲ್ಲೇ ಮಾಡಿರೋದು. ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ